ನಮ್ಮ ತೋಟಕ್ಕೆ ಬರ್ತಾರೆ 500 kg ಬೇಕು ಅಂತ ಹೇಳಿದ್ರು. ಕಾಯಿ ಚೆನ್ನಾಗಿದೆ ಅಂದ್ಬಿಟ್ಟು 1 ಟನ್ ತಗೊಂಡೋಗ್ತಾವ್ರೆ. ಈ ರಿಲಯನ್ಸಲ್ಲಿ ಕಂಪ್ನಿಗಳಿದೆಯಲ್ಲ, ಅದಕ್ಕಿಂತ 2 ರೂಪಾಯಿ ಕಡಿಮೆ ಕೊಡ್ತೀವಿ ಅಂದರು. ಕ್ವಾಲಿಟಿ ಐತೆ, ಹಂಗೆಲ್ಲ ಕೊಡೋಕ್ಕಾಗಲ್ಲ ಅಂತಂದಿದ್ದಕ್ಕೆ 1 ರೂಪಾಯಿ ಕಡಿಮೆ ಹಾಕೊಳ್ಳಿ ಸರ್, ಕ್ವಾಲಿಟಿ ಕೊಡ್ರಿ ಅಂತ ಹೇಳಿದ್ದಾರೆ. ಟ್ರಾನ್ಸ್ಪೋರ್ಟ್ ಚಾರ್ಜು, ಈ ಪ್ಯಾಕಿಂಗು ಒಂದು ಸ್ವಲ್ಪ ನಮಗೂ ಖರ್ಚು ಬರುತ್ತೆ ಅಂತಂದ್ರೆ, ಮಾರ್ಕೆಟ್ ಆಗಲಿ ಒಂದೊಂದು ಗಂಟೆಗೆ ಒಂದೊಂದು ಥರ ವ್ಯಾಪಾರ ಇರುತ್ತೆ. ಇಲ್ಲಿ ಕಂಪ್ನಿಗಳಲ್ಲಿ 4 ದಿವ್ಸಕ್ಕೆ 5 ದಿವ್ಸಕ್ಕೆ ಒಂದ್ಸತಿ ಚೇಂಜ್ ಆಗ್ತದೆ. ಈಗ 32 ರೂಪಾಯಿ ಇದೆ, 31 ರೂಪಾಯಿ ಹಾಕೊಂಡು ಕೊಡ್ತಾವ್ರೆ. ಇಲ್ಲೇ ತಗೊಂಡೋಗ್ತಾರೆ. ನಮಗೆ ಖರ್ಚು ಏನು ಬರಲ್ಲ, ಕಮಿಷನ್ ಏನು ಬರಲ್ಲ. ಕ್ವಾಲಿಟಿ ಇರಬೇಕು. ನಾವು ಇಲ್ಲಿಂದ ಚೆನ್ನೈ ಇಲ್ಲಾಂದರೆ ದುಬೈ ಕಂಪ್ನಿ ಆ ಥರ ಮಾಡ್ಕೊತೀವಿ. ದುಬೈಗೆ ಫ್ಲೈಟಲ್ಲಿ ಕ್ರೇಟಲ್ಲಿ ಬಾಕ್ಸಲ್ಲಿ ತೊಗೊಂಡೋಗ್ತಾರೆ. ಇವರೆಲ್ಲ ಅವತ್ತು ಕೊಟ್ಟುಬಿಡ್ತಾರೆ. ಏನು ಮಾರ್ಕೆಟ್ ಐತೆ ಆ ರೇಟು ನೋಡ್ಕೊಂಡು ಎಷ್ಟು kg ಬರುತ್ತೆ ಕ್ಯಾಲ್ಕುಲೇಷನ್ ಹಾಕೊಂಡು ಮೊಬೈಲ್ಗೆ ಕಳಿಸ್ಬಿಡ್ತಾರೆ. ರಿಸ್ಕೇ ಇರಲ್ಲ. ಮೊದಲು ಅಂದರೆ ನಾವೇ ಹೋಗ್ಬೇಕಾಯ್ತು. ತರಕಾರಿ ತಗೊಂಡ್ರೆ ನೈಟೆಲ್ಲ ನಿದ್ಗೆಟ್ಕೊಂಡು ಅಲ್ಲಿದ್ದು ಅದು ಮಾರಿ ಚೀಲನೋ ಇಲ್ಲ ಬುಟ್ಟಿನೋ ಎತ್ಕೊಂಡು ಆಮೇಲೆ ಬಿಲ್ ತಗೊಂಡು ಬರ್ಬೇಕಾಯ್ತು. ಈಗ ಮೊಬೈಲ್ ಇರೋದ್ರಿಂದ ಒಂದೊಂದು ಗಂಟೆಗೂ ನಾವು ಏನು ರೇಟ್ ಹೋಯ್ತು ಅಂತ ನಾವೂ ತಿಳ್ಕೊಬೋದು.